ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್. ಇವತ್ತು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಿಲ್ಕ್ ಪೇಡಾನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಬ್ಬ ದಿನಗಳಲ್ಲಿ ಅಥವಾ ಸಿಹಿ ತಿನ್ಬೇಕು ಅನ್ಸ್ದಾಗ ಕೇವಲ ಒಂದು 10 15 ನಿಮಿಷ ಇದ್ರೆ ಸಾಕು ನೋಡಿ, ಮಿಲ್ಕ್ ಪೇಡ ರೆಡಿ ಆಗುತ್ತೆ. ಸೊ ಇವಾಗ ಮಿಲ್ಕ್ ಪೇಡ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. ಹಾಗೆ ಕಾಯಿಸಿ ತಣ್ಣಗೆ ಮಾಡಿರುವಂತಹ ಹಾಲನ್ನ ಅರ್ಧ ಬೌಲ್ ಅಷ್ಟು ತಗೊಂಡಿದ್ದೀನಿ. ಸೊ ಇವಾಗ ಹಾಲಿನ ಪುಡಿ ಜೊತೆಗೆ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ಕೂಡ ಆಗ್ಬಾರ್ದು. ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇವಾಗ. ಸೊ ನೋಡ್ತಾ ಇದ್ದೀರಲ್ವಾ ಯಾವುದೇ ರೀತಿ ಗಂಟಾಗ್ದಂಗೆ ಬೀಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಿಗೆ ನಾನಿಲ್ಲಿ ಒಂದು 2, 3 ಸ್ಪೂನು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾಯ್ದ ನಂತರ ನಾವು ಏನ್ ಬೀಟ್ ಮಾಡಿ ಇಟ್ಕೊಂಡಿದೀವಿ ಹಾಲಿನ ಪುಡಿನ ಇವಾಗ ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೆ ಇರ್ಬೇಕು. ಹಾಗೆ ತಳ ಸೀದೋಗ್ಬಿಡುತ್ತೆ. ಸೊ ತಳ ಸೀಯೋದಕ್ಕೆ ಬಿಡಕ್ ಹೋಗ್ಬಾರ್ದು. ಚೆನ್ನಾಗಿ ಕೈ ಆಡಿಸ್ತಾನೆ ಇದ್ರೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಹಾಗೆ ಯಾವುದೇ ರೀತಿ ಗಂಟು ಕೂಡ ಆಗೋದಿಲ್ಲ. ತುಂಬಾನೇ ಈಸಿಯಾಗಿ ಬೇಗ ಮಾಡ್ಕೋಬಹುದು ಮಿಲ್ಕ್ ಪೀಡಾನ. ತುಂಬಾನೇ ಈಸಿ ಕೂಡ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ಮಾಡ್ಕೊಳ್ಳೋದಕ್ಕೆ. ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಸೊ ನೋಡ್ತಾ ಇದೀರಲ್ವಾ ಇವಾಗ ಸ್ವಲ್ಪ ಗಟ್ಟಿ ಆಗಿದೆ ಕೂಡ. ಸೊ ಇನ್ನೂ ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ಈ ರೀತಿ ಬಂದು ನೋಡಿ ಈ ತರ ಗಟ್ಟಿ ಆಗುತ್ತೆ. ಸೊ ಇದು ತಳ ಬಿಡ್ಬೇಕು. ಎಲ್ಲ ನಾವು ಕಲಸಿದಾಗ ಒಂದ್ ಸೈಡಿಗೆ ಹಾಕ್ಬೇಕು. ಸೊ ಇವಾಗ ಈ ತರ ಬಂದಾಗ ಒಂದ್ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಂಡಾದ್ಮೇಲೆ ಸ್ವಲ್ಪ ಮೆಲ್ಟ್ ಆಗುತ್ತಲ್ವಾ ಅವಾಗ ಏನಾಗುತ್ತೆ ತೆಳು ತರ ಆಗುತ್ತೆ. ಮತ್ತೆ ಅದೇ ಗಟ್ಟಿ ಆಗುತ್ತೆ. ಸೊ ನೀವು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕೈ ಬಿಡೋ ಹಾಗೆ ನೀವು ತಿರುಗಿಸ್ತಾನೆ ಇರ್ಬೇಕು. ಸೊ ನೋಡ್ತಾ ಇದ್ದೀರಲ್ವಾ ಇವಾಗ ಸ್ವಲ್ಪ ತೆಳುವಾಗಿದೆ. ಚೆನ್ನಾಗಿ ಕೈ ಆಡಿಸ್ತಾನೆ ಇದ್ರೆ ಈ ತರ ಗಟ್ಟಿ ಆಗುತ್ತೆ. ಲಾಸ್ಟ್ ವರ್ಗುನು ನಾವು ಇದೇ ರೀತಿ ಕೈ ಆಡಿಸ್ತಾನೆ ಇರ್ಬೇಕು. ಕೈ ಆಡಿಸ್ತಾನೆ ಇದ್ದಾಗ ನೋಡಿ ಪ್ಯಾನ್ ಬಿಡುತ್ತೆ. ಈ ತರ ರೆಡಿ ಆಗುತ್ತೆ. ಸೊ ಈ ರೀತಿ ಬರೋವರೆಗೂನು ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರ್ಬೇಕು. ಸೊ ಇವಾಗ ಫೈನಲ್ ಆಗಿ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಇವಾಗ ಇದನ್ನ ಸೆಟ್ ಮಾಡ್ಕೋಬೇಕು. ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಒಳಗೆ ಸಾಫ್ಟ್ ಆಗಿ ಬರುತ್ತೆ ಉಂಡೆ ಮಾಡ್ಕೊಳ್ಬೇಕಾದ್ರುನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಕೈಯಿಗೆ ಸ್ವಲ್ಪ ತುಪ್ಪನ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಬೇರೆ ತರ ಶೇಪ್ ಬೇಕು ಅಂತಂದ್ರು ನೀವು ಮೋಲ್ಡ್ ಏನಾದ್ರು ಇತ್ತು ಅಂತಂದ್ರು ಅದಕ್ಕೂ ಕೂಡ ಹಾಕೊಂಡು ನೀವು ಮಾಡ್ಕೋಬಹುದು. ಸೊ ನಾನಿಲ್ಲಿ ಉಂಡೆಗಳಾಗಿ ರೀತಿ ಮಾಡ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೋಲ್ ತರ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೇಕರಿಲಿ ನಾವ್ ಯಾವ ರೀತಿ ಮಿಲ್ಕ್ ಪೇಡಾನ ತಿಂದಿರ್ತೀವಿ ಅದೇ ರೀತಿ ಟೇಸ್ಟ್ ಕೂಡ ಇದೆ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಬೇಗ ಕೂಡ ಮಾಡ್ಕೋಬಹುದು. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೆ ಇದನ್ನೇನಾದ್ರು ನೀವು ಟ್ರೈ ಮಾಡಿದ್ರೆ ಹೇಗ್ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ತುಂಬಾನೇ ಬೇಗ ಮಾಡ್ಕೋಬಹುದು. ಹಾಗೆ ತುಂಬಾನೇ ಟೇಸ್ಟ್ ಕೂಡ ಇದೆ. ಮಕ್ಳಿಗಂತೂ ಸಿಹಿ ಇಷ್ಟ ಇರೋದ್ರಿಂದ ತುಂಬಾನೇ ಇಷ್ಟಪಟ್ಟು ಕೂಡ ತಿಂತಾರೆ ಈ ಮಿಲ್ಕ್ ಪೇಡಾನ. ಸೊ ಇವಾಗ ಮಾಡ್ಕೊಂಡಿದ್ದಾಗಿದೆ. ಮೇಲ್ಗಡೆ ಎಲ್ಲ ಸ್ವಲ್ಪ ನಾನು ಬಾದಾಮಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕು ಆ ಡ್ರೈ ಫ್ರೂಟ್ಸ್‌ನ ಹಾಕೋಬಹುದು. ನಾನು ಬಾದಾಮಿನ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಬೇಕರಿಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಕೂಡ ಮಿಲ್ಕ್ ಪೇಡ ಇದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ. ನೀವೇ ಮೊದಲು ಕೂಡ ನೋಡ್ಬೋದು. ಹಾಗೆ ಇನ್ನ ನಮ್ಮ ಚಾನೆಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.